ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನೆನ್ಪಿರ್ಲಿ, ಇದು ಶ್ರೇಯಾ ಫ್ಲಾಶ್ ಬ್ಯಾಕ್ ಮುಂದುವರಿದ ಭಾಗ. ಈಗ ಎಲ್ಲವೂ ತ್ರಿಶೂಲ್ ಬಳಿ ಹೇಳ್ತಾ ಇದ್ದಾಳೆ. ಹಾಗೆ ಬಂದವನು ಹಾಯ್ ಶ್ರೇಯಾ ಎಂದ. ನನಗೆ ಅವ್ನು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಹಾಯ್ ಹೇಳ್ದೆ ಅಲ್ಲಿಂದ ಹೆಜ್ಜೆ ಮುಂದಿಟ್ಟೆ. ಪರಿಚಯ ಇಲ್ಲದ ಹಾಗೆ ಹೋಗೋದು ತಪ್ಪು ತಾನೆ ಶ್ರೇಯಾ ಎನ್ನುತ್ತಾ ಕೈ ಮುಟ್ಟಿದ. ಈ ರೀತಿ ಮುಟ್ಟಿ ಮಾತಾಡೋದು ತಪ್ಪು ಮಿಸ್ಟರ್ ಎಂದೆ. ಓ ಹೌದಾ ಎಂದು ನನ್ನ ಕಣ್ಣಲ್ಲೇ ತಿನ್ನೋ ಹಾಗೆ ನೋಡ್ದ. ಅಸಹ್ಯ ಅನಿಸಿ ಹೊರಟಿದ್ದೆ. ತಕ್ಷಣ ನನ್ನ ಸರ್ಗ್ ಹಿಡಿದು ಸಖತ್ ಹಾಟ್ ಬಾಡಿ ನಿಂದು ಎಂದ. ಆಗ ಅರ್ಥ ಆಯಿತು ನಾನು ಕಿಟಕಿಯಿಂದ ನೋಡಿದ್ದು ಸತ್ಯ ಅಂತ. ತಕ್ಷಣ ಅವನ ಕಡೆ ತಿರುಗಿ ನೋಡಿ ಏನಂದ್ರಿ ಎಂದೆ. ತಕ್ಷಣ ಧ್ವನಿಯಲ್ಲಿ ಮುಗ್ಧತೆ ಬೆರೆಸಿ, ನೀವು ಸೀರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಿ ಎಂದ. ಆಗಲೇ ಈತ ಹೇಳಿದ್ದು ಇದೇನಾ ಎನ್ನುವ ಗೊಂದಲ ನನ್ನಲ್ಲೇ ಶುರುವಾಯಿತು. ನಾನು ಕೇಳಿಸ್ಕೊಂಡ ಮಾತಿಗೂ ಈಗ ಆತ ಮಾತಾಡಿದ ರೀತಿಗೂ ತೀರಾ ವ್ಯತ್ಯಾಸ ಇತ್ತು. ಆದರೂ ಇವರಿಂದ ದೂರ ಇಳಿಯೋದು ಲೇಸು ಅನ್ನಿಸ್ತು. ಅಷ್ಟರಲ್ಲಿ ಹೆಡ್ ಮೇಡಮ್ ಬಂದರು. ಹಲೋ ಆದಿ, ನೀವು ನೆನ್ನೆ ಡೆಮೋ ಕೊಟ್ಟಿದ್ದು ಗೊತ್ತಾಯಿತು. ಮಕ್ಕಳಿಗೆ ಏನು ಮೋಡಿ ಮಾಡಿದ್ದೀರಾ ನೀವು? ಸರ್ ಓಕೆನಾ ಅಂದೆ ಅಷ್ಟೇ. ಎಲ್ಲರೂ ಎಸ್ ಮಿಸ್ ಅಂತ ಚಾಡಿದ್ರು ಎಂದರು ಬಲು ಖುಷಿಯಿಂದ. ನನಗೆ ಮತ್ತಷ್ಟು ಅಸಮಾಧಾನ ಆಯಿತು. ಅದಲ್ಲದೆ ಅವನ ಮೇಲೆ ಅನುಮಾನ ಬೇರೆ ಬಂದಿತ್ತು. ಸೊ ಆಲ್ ದಿ ಬೆಸ್ಟ್, ನೀವು ಕಂಟಿನ್ಯೂ ಮಾಡಿ ಎಂದು ಹೆಡ್ ಮೇಡಮ್ ಹೇಳುವಾಗ ಅವ್ರ ಕೈ ಹಿಡಿದು ಪಕ್ಕಕ್ಕೆ ಕರ್ಕೊಂಡು ಬಂದ ನಾನು. ಮಾಮ್, ಇದು ಹೆಣ್ಮಕ್ಳು ಶಾಲೆ, ನಂಗೆ ಅನಿಸುತ್ತೆ ಇವರು ಇಲ್ಲಿಗೆ ಬೇಡ ಅಂತ ಎಂದೆ. ಆದರೆ ಅವರು ನನ್ನ ಮಾತು ಒಪ್ಪೋ ಹಾಗೆ ಕಾಣಿಸ್ಲಿಲ್ಲ. ಶ್ರೇಯಾ, ಮಕ್ಕಳಿಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ನಾನು ಜೆಂಟ್ಸ್ ಲೆಕ್ಚರರ್ಸ್ಗೆ ನೋ ಅಂತ ಹೇಳಿದ್ದಾಯಿತು. ಮೊದಲು ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಅಂತಲೂ ನಿನಗೂ ಗೊತ್ತು. ಬಟ್ ಈಗಾಗಲೇ ಇಬ್ಬರು ಸೇರಿದ್ದಾರೆ ಅಲ್ವಾ, ಅವ್ರ ಪೈಕಿ ಇವರು ಇರಲಿ ಬಿಡಿ ಎಂದರು. ಆದರೆ ಮಾಮ, ಇಬ್ಬರಿಗೆ ಮದುವೆ ಆಗಿದೆ, ಸಂಸಾರ ಇದೆ, ಈ ವ್ಯಕ್ತಿಗೆ ಹಿಂದು ಮುಂದೆ ಯಾರೂ ಇಲ್ಲ, ಯೋಚಿಸಿ ಅಂದೆ. ಆದರೆ ಮೇಡಮ್ ನನ್ನ ಮಾತು ಕೇಳದೆ ಅವನನ್ನು ಸೇರಿಸ್ಕೊಂಡ್ರು. ನಾನು ಮತ್ತೆ ಏನು ಹೆಚ್ಚು ಮಾತಾಡೋಕ್ಕೆ ಹೋಗಲಿಲ್ಲ. ಬೇರೆ ದಾರಿ ಕಾಣದೆ ಸುಮ್ಮನೆ ಆದೆ. ಮನೆಗೆ ಬಂದು ಮೌಲ್ಯ ಬಳಿ ಎಲ್ಲ ಹೇಳೋಣ ಅಂದ್ಕೊಂಡಾಗ ಅವಳು ನನ್ನ ಕಾಲೇಜಿನ ವಿಚಾರದಲ್ಲಿ ಬ್ಯುಸಿ ಇದ್ಲು. ರಾತ್ರಿಗೆ ಅಪ್ಪ ಅಮ್ಮನ ಬಳಿ ಹೇಳೋಣ ಅಂತ ಬಂದಾಗ ಯಾಕೋ ಸಂಕೋಚ ಅಡ್ಡ ಬಂತು. ನಾನು ಹೇಗೆ ಅವನು ನಾನು ಸೀರೆ ಉಡುವಾಗ ನೋಡ್ದೆ ಅಂತ ಹೇಳಲಿ, ಅದಕ್ಕೆ ಸುಮ್ಮನೆ ಆದೆ. ಮಾರನೇ ದಿವಸ ಭಾನುವಾರ, ಸ್ಕೂಲ್ ರಜೆ. ಮನೆಯಲ್ಲಿ ಎಂದಿನಂತೆ ಖುಷಿಯಿಂದ ಕೂಡಿರುತ್ತೆ ಅಂತ ನೆಮ್ಮದಿಯಿಂದ ಅಡುಗೆ ಮಾಡ್ತಿದ್ದೆ. ಆದರೆ ಅಪ್ಪ ನನ್ನ ಕರೆದ್ರು. ಏನಪ್ಪ ಎಂದು ಬಂದು ನೋಡಿದಾಗ, ಮೇಲೆ ರೂಮ್ ಇದೆಯಲ್ಲ ಅದು ತೋರಿಸಿ ಬಾ ಹೋಗಮ್ಮ, ನನಗೆ ನಡೆಯೋಕ್ಕಾಗಲ್ಲ ಅಂದರು. ಯಾರಿಗಪ್ಪ ಅಂದೆ. ಹೊರಗಿದ್ದಾರೆ, ಹೋಗಿ ಮೇಲೆ ಮನೆ ತೋರಿಸು ಮಗಳೇ ಅಂದರು. ಸರಿ ಎಂದು ಬಂದು ಅಲ್ಲಿದ್ದ ವ್ಯಕ್ತಿನ ನೋಡಿ ಗಾಬರಿ ಆದೆ. ಯಾಕಂದರೆ ಅಲ್ಲಿದ್ದಿದ್ದು ಆದಿತ್ಯ. ಅವ್ನು ವಕ್ರದೃಷ್ಟಿ ನೋಡಿ ನಿಂತಲ್ಲೇ ನಿಂತ್ಬಿಟ್ಟೆ. ನಮಸ್ತೆ ಶ್ರೇಯಾ, ಅದು ಸ್ಕೂಲ್ಗೆ ಹತ್ತಿರ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ನಿಮಗೆ ಗೊತ್ತಲ್ವ, ಸ್ಕೂಲಿಗೆ ಜಾಯ್ನ್ ಆಗಿದ್ದೀನಿ. ಬಟ್ ಉಳಿಯೋಕ್ಕೆ ಹತ್ತಿರದಲ್ಲಿ ಒಂದು PG ಬೇಕಿತ್ತು, ಎಲ್ಲೂ ಇಲ್ಲ. ಆಗ ಯಾರೋ ಈ ಮನೆ ಮೇಲೆ ರೂಮ್ ಬಾಡಿಗೆ ಕೊಡೋ ಪ್ಲ್ಯಾನ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಅಂಕಲ್ನ ಹುಡುಕ್ ಬಂದೆ. ಅವ್ರು ಕೂಡಲೇ ಒಪ್ಪಿದ್ರು ಎಂದ. ಯಾರೇ ಅವನ ನಡೆ ನುಡಿ ನೋಡಿದ್ರು ಆತ ಸರಿಯಿಲ್ಲ ಅಂತ ಹೇಳೋದೇ ಇಲ್ಲ. ಮತ್ತೆ ಒಳಗೆ ಬಂದೆ. ಅಪ್ಪ ಅಪ್ಪ ಎಂದು ಅವ್ರ ಬಳಿ ಹೋಗಿ ಅವನಿಗೆ ರೂಮ್ ಕೊಡೋದು ಬೇಡ ಅಂದೆ. ಆದರೆ ಅಪ್ಪ ಒಪ್ಪಲಿಲ್ಲ. ಕಾರಣ ಕೇಳಿದ್ರು. ನಾನು ಅದು ಅಪ್ಪ ಬ್ಯಾಚುಲರ್ ಅವರು ಅಂದೆ. ಹೇಗೆ ವಿವರಿಸ್ಬೇಕು ಅಂತ ತಿಳಿಲಿಲ್ಲ. ಅದೇ ಸಮಯಕ್ಕೆ ಬಂದ ಮೌಲ್ಯ. ಅಪ್ಪ, ಇವಳಿಗೆ ಏಕಾಂಗಿಯಾಗಿ ಬದುಕೋ ಆಸೆ. ಅವರು ನಿಮ್ಮನ್ನು ಅಷ್ಟು ದೊಡ್ಡ ಗಂಡಾಂತರದಿಂದ ಕಾಪಾಡಿದ್ದಾರೆ. ಅವ್ರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅದು ಅಲ್ಲದೆ ಅವರೇನು ನಮ್ಮ ಮನೆಯ ರೂಮ್ನಲ್ಲಿರ್ತಾರ? ಮೇಲೆ ರೂಮ್ ತಾನೇ, ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ಎಂದು ಅಪ್ಪ ಅಮ್ಮನನ್ನು ಒಪ್ಪಿಸಿದ್ಲು. ನಾವು ಮಾತಾಡುವಾಗ ಆತ ಅಂಕಲ್ ಎಂದು ಕರೆಯೋಕೆ ಆರಂಭಿಸಿದ. ಅಪ್ಪ ಪಾಪ ಅವರನ್ನು ಬಾಗ್ಲಲ್ಲೇ ನಿಲ್ಲಿಸಿ ಬಂದಿದ್ದಾಳೆ. ಅವರಿಗೆ ಅನುಮಾನ ಬಂದರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಹೇಳಿ ಎನ್ನುವ ಮೌಲ್ಯ ಮಾತು ಕೇಳಿ ಅಪ್ಪ ಅವಳಿಗೆ ರೂಮ್ ತೋರಿಸು ಅಂದರು. ಅವಳು ರೂಮ್ ತೋರಿಸಲು ಹೋದಾಗ ಒಳ ಬರುವ ಆದಿತ್ಯ, ಅಂಕಲ್ ನಾನು ಸ್ವಲ್ಪ ಮಾತಾಡಬೇಕು ಎಂದ. ಏನೆಂದು ಎಲ್ಲರೂ ಮುಖ ನೋಡಿಕೊಂಡಾಗ, ನಿಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ. ಒಬ್ಬರು ಓದ್ತಾ ಇದ್ದರೆ ಮತ್ತೊಬ್ಬರಿಗೆ ಮದುವೆ ವಯಸ್ಸು. ಅದಕ್ಕೆ ನಾನು ಇಲ್ಲಿ ಇರಲ್ಲ ಅಂಕಲ್. ನೋಡೋ ಜನ ಏನಾದರೂ ಆಡ್ಕೊಂಡ್ರೆ ನನ್ನಿಂದ ನಿಮ್ಮ ಮಕ್ಕಳಿಗೆ ತೊಂದರೆ ಆಗತ್ತೆ, ಕೆಟ್ಟ ಹೆಸರು ಬರುತ್ತೆ, ಬರ್ತೀನಿ ಎಂದು ಇನ್ನೇನು ಹೊರಟ ಅಂತ ನಾನು ನೆಮ್ಮದಿಯಿಂದ ಇರುವಾಗ, ಇರಪ್ಪ ಆದಿತ್ಯ, ನೀನು ನಮ್ಮ ಮನೆ ಮೇಲೆ ಇರೋದು ನಂಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಅಭ್ಯಂತರ ಇಲ್ಲ, ನೀನಿರಬಹುದು ಅಂದರು ಅಪ್ಪ. ನನಗೆ ಮತ್ತೆ ಭಯ ಶುರುವಾಯಿತು. ಅಪ್ಪನ ಕಡೆ ನೋಡಿದೆ. ಅವರು ಕೀ ಕೊಟ್ಟು ಹೋಗಿ ನೋಡಪ್ಪ, ನಿನಗೆ ಓಕೆ ಅನಿಸಿದ್ರೆ ಸರಿ ಎಂದರು. ಅಂಕಲ್, ನೀವು ರೆಸ್ಟ್ ಮಾಡಬೇಕು, ಹೀಗೆಲ್ಲ ಓಡಾಡೋದು ಸರಿಯಲ್ಲ. ಮತ್ತು ನನಗೆ ರೂಮ್ ಹೇಗಿದ್ರೂ ಓಕೆ, ಆದರೆ ಬಾಡಿಗೆ ಕೊಡ್ತೀನಿ, ನೀವಿಲ್ಲ ಅಂದೆ ತಗೊಳ್ಬೇಕು ಎಂದು ಅಡ್ವಾನ್ಸ್ ಜೊತೆಗೆ 1 ತಿಂಗಳ ಬಾಡಿಗೆ ಕೊಟ್ಟು ರೂಮ್ ಕೀ ಜೊತೆಗೆ ಹೋದ. ಆತ ಹೋದ ಕೂಡಲೇ, ಅಪ್ಪ ಶ್ರೇಯಾ ಅವನೆಂಥ ಸೂಕ್ಷ್ಮ ಸ್ವಭಾವದ ಹುಡುಗ ಅಂತ ಅರ್ಥ ಆಯ್ತಾ? ಏನೂ ಆಗಲ್ಲ, ಏನಾದರೂ ತೊಂದರೆ ಆದರೆ ಹೇಳು ಎಂದರು.
ನಾನು ಮತ್ತೇನು ಹೇಳಿದೆ, ಮತ್ತೊಮ್ಮೆ ಸುಮ್ಮನಾಗಬೇಕಾಯ್ತು. ಒಂದೆರಡು ದಿವಸ ಆತ ತಾನಾಯಿತು ತನ್ನ ಪಾಡಾಯಿತು ಅನ್ನೋ ಹಾಗೆ ಇದ್ದ. ನನಗೂ ಒಂದೊಮ್ಮೆ ಅವನನ್ನು ಸುಮ್ಮನೆ ತಪ್ಪು ತಿಳಿದ್ನ ಅನಿಸಿದ್ದು ನಿಜ. ಆದರೂ ಒಳಮನಸ್ಸಿಗೆ ಏನೋ ಗೊಂದಲ. ಸ್ಕೂಲ್ನಲ್ಲೂ ಎಲ್ಲ ಮಕ್ಕಳಿಗೂ ಏನೋ ಮೋಡಿ ಮಾಡಿದ್ನೋ, ಎಲ್ಲರೂ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ರು. ಅವ್ನ ಮಾತಿನ ಶೈಲಿ, ನಡವಳಿಕೆ ಎಂಥವ್ರನ್ನಾದರೂ ಆ ರೀತಿ ಆಕರ್ಷಿಸುತ್ತೆ. ಹೀಗೆ ಒಂದು ದಿವಸ ನನ್ನ ಮನೆ ಕೆಲಸದಲ್ಲಿ ಬ್ಯುಸಿ ಇರುವಾಗ ಅಮ್ಮ ಹಾಲು ತರೋಕ್ಕೆ ಹೋಗಲು ಬಿಡದೆ ತಾನೇ ಹೋಗಿ ಹಾಲು ತಂದು ಕೊಟ್ಟಿದ್ದ ಅವನು. ಅಮ್ಮ ಮಾರ್ಕೆಟ್ ಸಾಮಗ್ರಿ ತರಬೇಕು ಅಂದಾಗ ಅಮ್ಮನ ಜೊತೆಗೆ ಗಾಡಿಯಲ್ಲಿ ಹೋಗಿ ಮಗನ ಹಾಗೆ ತರಕಾರಿಗಳನ್ನು ತಂದಿದ್ದ. ಹಾಗೆ ಅಪ್ಪನ ಕಾಲಿಗೆ ಅವನೇ ಬ್ಯಾಂಡೇಜ್ ಬದಲಿಸಿದ್ದ. ಅವರ ಹಣೆಗಾಗಿದ್ದ ಗಾಯಕ್ಕೆ ಮುಲಾಮ್ ಹಚ್ಚಿ ಸ್ವಂತ ಮಗನಂತೆಯೇ ಆರೈಕೆ ಮಾಡ್ತಿದ್ದ. ನಾನು ಕಾಫಿ ಮಾಡಿ ತಂದಾಗ ಅಪ್ಪನ ಪಾದದ ಬಳಿಯೇ ಕೂತು ಅವ್ರ ಯೋಗಕ್ಷೇಮ ಕೇಳ್ತಾ ಇದ್ದ. ನನಗೆ ಇದೆಲ್ಲ ಯಾವುದೋ ದುರುದ್ದೇಶಕ್ಕೆ ಅನಿಸೋದು, ಯಾಕೋ ಗೊತ್ತಿಲ್ಲ. ನಂಗೆ ಮಾತ್ರ ಅವನು ಎಲ್ಲ ನಡವಳಿಕೆ ಯಾವುದೋ ಸ್ವಾರ್ಥಕ್ಕೆ ಅನಿಸೋದು. ಅಪ್ಪ ಕಾಫಿ ಎಂದು ಅವ್ರಿಗೆ ಕಾಫಿ ಕೊಡ್ತಾ ಮನೆಯಲ್ಲಿದ್ದ ಅವನಿಗೂ ಕಾಫಿ ಕೊಡಲೇಬೇಕಾಯ್ತು. ಕೊಡ್ತಾ ಮುಖ ಬಿಗಿದುಕೊಂಡೆ. ಆತನ ನೋಟ ಮಾತ್ರ ತೀರಾ ತಂಪಾಗಿತ್ತು. ಬೇಡ ಶ್ರೇಯಾ ಎಂದ. ಯಾಕಪ್ಪ ಆದಿ, ತಗೋ ಎಂದರು ಅಪ್ಪ. ಅಂಕಲ್, ನಾನು ರೂಮಲ್ಲಿರೋದಕ್ಕೆ ಬಾಡಿಗೆ ಕೊಟ್ಟಿರೋದು. ಈ ರೀತಿ ತಿಂದು ತೆಗೆ ನಿಮ್ಮನ್ನು ಗುಂಡಾಂತರ ಮಾಡೋದಕ್ಕಲ್ಲ. ನಾನು ಈಚೆ ಕುಡಿತೀನಿ, ಬರ್ತೀನಿ ಎಂದ ದೊಡ್ಡ ಸಾಚನ ರೀತಿ. ಅಯ್ಯೋ ಆದಿ, ಮಗನ ರೀತಿ ಬ್ಯಾಂಡೇಜ್ ಎಲ್ಲ ಚೇಂಜ್ ಮಾಡಿದ್ಯಾ? ಮಂಗಳ ಜೊತೆಗೆ ಮಾರ್ಕೆಟ್ಗೆ ಹೋಗಿ ಬಂದೆ. ಅವೆಲ್ಲದಕ್ಕೂ ನಾವು ಫೀಸ್ ಕೊಟ್ಟಿದ್ದೀವಾ? ನೀನು ನಮ್ಮನ್ನು ಮನೆಯವ್ರ ಹಾಗೆ ನೋಡುವಾಗ ನಾವು ಕೂಡ ಹಾಗೆ ನೋಡಬೇಕು ಅಲ್ವಾ ಅಂದರು ಅಪ್ಪ. ಒಬ್ಬನೇ ಹೇಗೆ ಎಲ್ಲ ತಿಂಡಿ ಊಟ ನಿಭಾಯಿಸ್ತೀಯಾ? ಅದಕ್ಕೆ ನಿನಗೂ ಖರ್ಚು ವೆಚ್ಚ ಆಗುತ್ತೆ ಅಲ್ವಾ? ಆ ರೀತಿ ಲೆಕ್ಕ ಹಾಕಿದ್ರೆ ದಿನ ನೀನು ನಮಗಾಗಿ ನಿನ್ನ ಗಾಡಿ ಬಳಸ್ತೀಯಾ? ಪೆಟ್ರೋಲ್ ಬೆಲೆ ಏನು ಕಮ್ಮಿ ಇದೆಯಾ? ನಾವು ತಿನ್ನೋ 3 ಹೊತ್ತಲ್ಲಿ ನಿನ್ನೊಬ್ಬನಿಗೆ ಸೇರಿಸಿ ಮಾಡಿದರೆ ನಮ್ಮನೆ ದವಸ ಧಾನ್ಯ ಏನು ಕಮ್ಮಿ ಆಗುತ್ತೆ ಹೇಳು? ತಗೋ ಕಾಫಿ ಎಂದರು. ಅದೇ ಸಮಯಕ್ಕೆ ಬರುವ ಮೌಲ್ಯ, ಅಪ್ಪ ನಾನು ಕೌನ್ಸ್ಲಿಂಗ್ ಅಂತ ಬೆಂಗಳೂರಿಗೆ ಹೋಗಬೇಕು, ಆಟೋ ಸಿಗ್ತಿಲ್ಲ, ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗಲಿ ಎಂದ್ಲು. ತಕ್ಷಣ ಆದಿ, ಮೌಲ್ಯ ನಾನಿದ್ದೀನಿ ಅಲ್ವಾ, ಬಾ ಡ್ರಾಪ್ ಮಾಡ್ತೀನಿ. ಕಷ್ಟಕ್ಕೆ ಸಹಾಯ ಮಾಡದ ಗಾಡಿ ಇದ್ದು ಏನು ಪ್ರಯೋಜನ ಎಂದ. ಅವಳು ಸರಿ ಆದಿ ಎಂದು ಇನ್ನು 10 ಮಿನಿಟ್ಸ್ ಬಂದೆ ಅಂತ ಹೋಗಬೇಕು. ನಾನು ಪಕ್ಕದ ಮನೆ ಅಂಕಲ್ ಹತ್ರ ಮಾತಾಡ್ತೀನಿ ಅಪ್ಪ, ಅವರು ಆಟೋ ತೆಗಿತಾರೆ ಬಿಡಿ ಎಂದು ಹೊರಟಿದ್ದೆ ನಾನು. ಆದರೆ ಅಪ್ಪ, ಅವನಿಗೆ ಆಟೋ ತೆರೆಯೋ ಮೂಡಿಲ್ಲ ಅನಿಸುತ್ತೆ ಬಿಡು ಶ್ರೇಯಾ, ಈಗ ಹೋಗಿ ಡಿಸ್ಟರ್ಬ್ ಮಾಡಬೇಡ. ಅವನು ಕುಡಿದು ಮಲಗಿರ್ತಾನೆ. ಸುಮ್ಮನೆ ಅವನು ಎದ್ದೇಳೋ ಹೊತ್ತಿಗೆ ನಮ್ಮ ಮೌಲ್ಯ ಬಸ್ನಲ್ಲಿರ್ತಾಳೆ ಎಂದು ನನ್ನ ತಡೆದ್ರು. ಅವ್ರ ಮಾತು ಮುಗಿಯುವ ಮುನ್ನವೇ, ಯಾಕೆ ಶ್ರೇಯಾ, ನಿಮ್ಮ ತಂಗಿ ನನ್ನ ಜೊತೆಗೆ ಸೇಫ್ ಇರಲ್ಲ ಅನ್ಸುತ್ತಾ? ಹಾಗೇನಾದರೂ ಇದ್ದರೆ ನೇರವಾಗಿ ಹೇಳಿ, ಈ ರೀತಿ ಇಂಡೈರೆಕ್ಟಾಗಿ ಹೇಳಿಬಿಡಿ. ನನ್ನ ಮೇಲೆ ನಿಮಗೆ ಅಸಮಾಧಾನ ಅನಿಸುತ್ತೆ, ದಟ್ಸ್ ಓಕೆ. ನಿಮಗೆ ಹಾಗೆ ಅನಿಸೋದಲ್ಲಿ ತಪ್ಪಿಲ್ಲ ಬಿಡಿ. ನೀವು ಟೀಚರು, ಸಾಮಾನ್ಯವಾಗಿ ಆಲೋಚನೆ ಜಾಸ್ತಿಯೇ ಮಾಡ್ತೀರಾ. ನನಗೆ ಕಾಫಿ, ಊಟ, ತಿಂಡಿ ಏನೂ ಬೇಡ ಅಂಕಲ್, ನಾನು ಬರ್ತೀನಿ. ಮೌಲ್ಯ ಹೊರಗಡೆ ಇರ್ತೀನಿ, ಬೇಗ ಬಾರಮ್ಮ ಎಂದು ಹೊರ ನಡೆದ. ಮನೆಯವ್ರಿಗೆಲ್ಲ ನಾನು ವಿಲ್ಲನ್ ರೀತಿ ಕಂಡೆ. ಅಪ್ಪ ಆದಿ ಇಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗೋದು. ಸಡನ್ನಾಗಿ ಬಸ್ ಮಿಸ್ ಆಯಿತು. ಆದರೆ ಅವರು ಚೇಸ್ ಮಾಡಿದ್ರು ಗೊತ್ತಾ? ಹಾಗೆ ನಾನಲ್ಲಿ ಕೌನ್ಸ್ಲಿಂಗ್ ಮುಗಿಸೋ ವೇಳೆಗೆ PGಯಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ರು ಡೇ ರೆಂಟ್ಗೆ. ನಾನು ರೆಸ್ಟ್ ಮಾಡಿದೆ, ಮತ್ತು ಅವರೇ ಬಸ್ ಬುಕ್ ಮಾಡಿಸಿದ್ರು. ನಾನು ಬೆಳಿಗ್ಗೆ ಬಸ್ ಹತ್ತೆ, ಆರಾಮಾಗಿ ನಮ್ಮೂರಿಗೆ ಬಂದೆ. ಆದಿ ನನಗಾಗಿ ಕಾದಿದ್ದು ಕರ್ಕೊಂಡು ಬಂದರು ಎಂದು ಮೌಲ್ಯ ಅವನ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳ್ತಿದ್ಲು. ಅಪ್ಪ ಕೂಡ ಅವಳ ಮಾತು ಕೇಳಿ ಆದಿತ್ಯ ಒಬ್ಬ ಜೆಂಟಲ್ಮ್ಯಾನ್ ಅಂತ ಭಾವಿಸಿ ನನ್ನ ನೋಡ್ತಾ, ಶ್ರೇಯಾ ಏನಿದೆ ನಿನ್ನ ಮನಸ್ಸಲ್ಲಿ? ನಿನ್ನೆ ಬೆಳಿಗ್ಗೆ ಯಾಕೆ ಆ ರೀತಿ ಹೇಳಿದೆ? ಆ ಹುಡುಗ ಎಷ್ಟು ಬೇಜಾರಾದ್ನೋ ಏನು ಎಂದು ನನ್ನೇ ಪ್ರಶ್ನೆ ಮಾಡಿದ್ರು. ಅಪ್ಪ, ಅವ್ರ ಬಗ್ಗೆ ನಮಗೆ ಯಾಕೋ ಅಸಮಾಧಾನ ಎಂದು ಸೂಕ್ಷ್ಮವಾಗಿ ಏನೋ ಹೇಳೋಣ ಅಂದ್ಕೊಂಡೆ. ಅಡ್ಡ ಬರೋ ಮೌಲ್ಯ, ಅಪ್ಪ ಇವಳಿಗೆ ಅನುಮಾನದ ಭೂತ ಹಿಡ್ತಿದೆ. ಆದಿ ನಮ್ಮನ್ನೆಲ್ಲ ಸ್ವಂತ ಮನೆಯವರಂತೆ ನೋಡೋದು ಇವಳಿಗೆ ತಪ್ಪು ಅನ್ನಿಸ್ತಿದೆ. ಅವ್ರು ಯಾಕೆ ನಾಟಕ ಮಾಡ್ತಾಳೆ ಹೇಳಿ? ನಮ್ಮ ಆಸ್ತಿ ಅಂತಸ್ತು ಪಡಿಬೇಕಾ ಅವರು? ಇವಳ ಲಾಜಿಕ್ ಇವಳಿಗೆ ಅರ್ಥವಾಗಬೇಕು. ಸ್ವಂತದವರು ಸಹ ಅಷ್ಟು ಸಹನೆ ತಾಳ್ಮೆ ತೋರಿಸಿ ಹೆಲ್ಪ್ ಮಾಡಲ್ಲ. ಕಾಲೇಜ್ ಸೆಲೆಕ್ಷನ್ ಅಂದರೆ ಇವಳಿಗೆ ಗೊತ್ತಿಲ್ಲ. ಇವಳು ನನ್ನ ಹಾಗೆ BE ಮಾಡೋದಕ್ಕೆ ಟ್ರೈ ಮಾಡಿದರೆ ತಾನೇ ಅಂದ್ಲು. ನನಗೆ ಒಂಥರ ಅನ್ನಿಸ್ತು. 1-2 ದಿವಸದ ನಂತರ ಅವತ್ತು ನನ್ನ ಹುಟ್ಟುಹಬ್ಬ. ಆ ವಿಚಾರ ಆದಿತ್ಯನಿಗೆ ಮೌಲ್ಯನಿಂದ ಗೊತ್ತಾಗಿತ್ತು. ಅವನು ಎಲ್ರ ಮುಂದೆ ನನಗೆ ಕೈ ಕೊಟ್ಟು ವಿಶ್ ಮಾಡ್ದ. ಎಲ್ರಿಗೂ ಅದು ಕೇವಲ ವಿಶ್ ಅನ್ನಿಸ್ತು. ಅದು ನನಗೆ ನನ್ನ ಕೈ ಮುಟ್ಟಲು ಆತ ಕೊಟ್ಟ ನೆಪ ಅನ್ನಿಸ್ತು. ಆ ರಾತ್ರಿ ಅಮ್ಮ ಹುಟ್ಟುಹಬ್ಬದ ಅಡಿಗೆಯ ಮಾಡಿದರು. ಹೀಗಾಗಿ ಅವನನ್ನು ಕರೆಯೋಕ್ಕೆ ಮೌಲ್ಯಕ್ಕೆ ಹೇಳಿ ಕಳಿಸಿದ್ರು. ಅವನು ಬರಲ್ಲ, ನೀವು ಊಟ ಮಾಡಿ ಅಂತ ಕಳಿಸ್ದ. ಅವಳು ಬಂದವಳೆ. ಅವ್ರು ಹೇಗೆ ಬರ್ತಾರಮ್ಮ? ಈ ಮಹಾತಾಯಿ ಮಾಡಿರೋ ಕೆಲಸ, ಆಡಿರೋ ಮಾತು ಅವ್ರಿಗೆ ಹರ್ಟ್ ಆಗಲ್ವಾ? ಹುಟ್ಟುಹಬ್ಬ ಇವಳೇ ಹೋಗಿ ಕರೆದೆ ಬರ್ತಾರೇನು ಅಂತ ಫಿಟ್ಟಿಂಗ್ ಇಟ್ಲು. ನನಗೆ ತೀರಾ ಗಾಬರಿ ಆಯಿತು. ನಾನು ಹೋಗಲ್ಲ ಅಂದೆ. ಆಗ ಅಮ್ಮ, ಮೌಲ್ಯ ಹೇಳ್ತಾ ಇರೋದು ಸರಿ ಇದೆ ಶ್ರೇಯಾ, ಹೋಗಿ ನೀನೇ ಕರಿ. ನೀನು ಹುಟ್ಟುಹಬ್ಬಕ್ಕೆ ಬೇಜಾರು ಮಾಡೋದು ಬೇಡ ಅಂತನಾದರೂ ಬರ್ತಾನೆ ಆ ಹುಡುಗ ಅಂದರು ಅಮ್ಮ. ನನಗೆ ಇಲ್ಲ ಎಂದು ಹೇಳಲು ಆಗಲಿಲ್ಲ. ಬೇರೆ ದಾರಿ ಕಾಣಿಸ್ದೇ ಹೋದೆ. ಬಾಗಿಲು ಬಡಿತಾ ನಿಂತೆ. ಕೆಲ ನಿಮಿಷ ಆತ ಬಾಗಿಲು ತೆರೀಲೇ ಇಲ್ಲ. ಮತ್ತೆ ಬಡಿದೆ. ಏನೂ ಪ್ರಯೋಜನ ಇಲ್ಲ. ಅವರಿಲ್ಲ ಎನ್ನುವಂತೆ ಹೇಳೋಣ ಅಂತ ಹೊರಡಬೇಕು. ನನ್ನ ಕೈ ಎಳೆದು ಬಾಗಿಲು ಹಾಕಿದ್ದ ಆದಿತ್ಯ. ವಾತ್ಸವ. ಇಷ್ಟು ಹೇಳುವ ಶ್ರೇಯಾ ಕಣ್ಣು ತುಂಬಿತ್ತು. ಅವಳ ಅಳು ನೋಡ್ತಾ, ತ್ರಿಶೂಲ್, ಶ್ರೇಯಾ ಕಾಮ್ ಡೌನ್
ಎಂದು ಅವಳ ತಲೆಯನ್ನು ತನ್ನ ಎದೆಗೆ ಒರಗಿಸಿಕೊಂಡ. ತ್ರಿಶೂಲ್ ಆ ರಾತ್ರಿ ನನ್ನ ಬದುಕು ಬದಲಾಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ನಾನು ಆ ರೀತಿ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಬೀಳ್ತೀನಿ ಅಂತ ಕನಸಲ್ಲೂ ಊಹಿಸಿರಲಿಲ್ಲ. ಅವ್ನು ನನ್ನ ಕೈ ಹಿಡಿದು ಬಾಗ್ಲಾಕಿ ಅದೇ ಬಾಗಿಲಿಗೆ ಒರಗಿಸ್ದ. ನನ್ನ ಕೈ ಕಾಲು ನಡುಗ್ತಿತ್ತು ಎಂದು ಹೇಳ್ತಾ ಇದ್ದ ಹುಡುಗಿಯ ಕೈ ಕಾಲು ಈಗಲೂ ನಡುಗ್ತದೆ. ಶ್ರೇಯಾ, ತಗೋ ನೀರು ಕುಡಿ ಎಂದು ನೀರು ಕುಡಿಸಿದ ತ್ರಿಶೂಲ್. ನೀರು ಕುಡಿದವಳು ಆ ದಿನ ನೆನೆಯುತ್ತಾ, ಅವತ್ತು ಅವ್ನು ನನಗೆ ಲೈಫ್ನಲ್ಲೇ ಮರೆಯೋಕ್ಕಾಗದ ಗಿಫ್ಟ್ ಕೊಟ್ಟ, ಆ ಗಿಫ್ಟ್ ನನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದೆ ಎಂದು ಕತೆ ಹೇಳೋದು ಮುಂದುವರಿಸಿದ್ಲು. ಮುಂದೆ ಫ್ಲ್ಯಾಶ್ ಬ್ಯಾಕ್ ನೆಕ್ಸ್ಟ್ ಎಪಿಸೋಡ್ಗೆ ಮುಗಿಯುತ್ತೆ. ಆಮೇಲೆ ತ್ರಿಶೂಲ್ ನಿರ್ಧಾರದ ಮೇಲೆ ನಿಲ್ಲುತ್ತೆ. ಮುಂದಿನ ಸಂಚಿಕೆಯಲ್ಲಿ ಆದಿಯವರನ್ನು ಮದುವೆ ಆಗೋಕ್ಕೆ ನಿಮಗೆ ಒಪ್ಪಿಗೆ ಇಲ್ವೇನೆ ಅಕ್ಕ ಎಂದು ಮೌಲ್ಯ ಕೇಳುವಾಗ ತಲೆ ಆಡಿಸ್ದೆ. ತಕ್ಷಣ ಕುಣಿದು ಕುಪ್ಪಳಿಸುವ ಮೌಲ್ಯ, ಆದಿ ನೀವಿನ್ ಮುಂದೆ ನನಗೆ ಬಾವ ಪೋಸ್ಟ್ಗೆ ಪ್ರಮೋಷನ್ ತಗೊಳ್ತಿದ್ದೀರಾ, ಆರ್ ಯು ಹ್ಯಾಪಿ ಎಂದು ಕೇಳಲು ನನ್ನ ಕಡೆ ನೋಡುವ ಆದಿತ್ಯ, ಬರೀ ಭಾವ ಅಲ್ಲ, ನೀನು ಅಕ್ಕನ ಗಂಡನ ಪೋಸ್ಟ್ ಕೂಡ ಸಿಗ್ತದೆ ಮೌಲು ಎಂದು ನಕ್ಕ. ಎಲ್ಲರ ಮೊಗದಲ್ಲೂ ಹರುಷ, ನನ್ನ ಮನಸ್ಸಲ್ಲಿ ಆತಂಕ. ಮುಂದೇನಾಯಿತು ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ, ಮತ್ತೆ ಸಿಗುವ.